ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಕೊನೆಯ ಎಪಿಸೋಡ್. ವಿಶೇಷ್ ವ್ಯಾಟ್ಸ್ ವೈಸಿರಿ, ವಿಶ್ರುತ್ ವ್ಯಾಟ್ಸ್ ಮಿಲನ. ದೊಡ್ಡದಾದ ಬೋರ್ಡ್ ಜೊತೆಗೆ 2 ಜೋಡಿಗಳ ಫೋಟೋ, ಎಲ್ಲೆಲ್ಲೂ ಕಣ್ಕೊರೆಸುವ ಲೈಟ್, ಜಗಮಗಿಸುವ ಅಲಂಕಾರ, ಹೂವಿನ ತೋರಣ, ರೆಡ್ ಕಾರ್ಪೆಟ್, ಎಲ್ಲೆಲ್ಲೂ ಅವಸರದಿಂದ ಓಡಾಡುತ್ತಿರುವ ಮನೆಯವರು. ಹೆಂಡತಿ ಅಡುಗೆಯವರು ಏನು ಮಾಡ್ತಿದ್ದಾರೆ ನೋಡು, ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಎಂದರು ವಸಿಷ್ಠ ಮಡದಿಗೆ. 20 ವರ್ಷ ಕಡಿಮೆ ಆದಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡೋದಿದ್ದಾರೆ ಇಬ್ಬರು. ನಾನು ನೋಡ್ತೀನಿ, ಮೊದಲು ನೀವು ಹೋಗಿ ಬಟ್ಟೆ ಚೇಂಜ್ ಮಾಡಿ, ಎಷ್ಟು ಕೊಳೆ ಆಗಿದೆ ನೋಡಿ ಈ ಶರ್ಟ್ ಎಂದು ಗಂಡನ ಶರ್ಟ್ ಮೇಲಿನ ಕೊಳೆಯ ಸವರಿ. ನೀವು ಆವಾಗಲೇ ಏನೋ ಹೊತ್ತುಕೊಂಡು ಬರ್ತಿದ್ರಿ ಅಲ್ವಾ, ನಿಮಗೇನು 20 ವರ್ಷ ಅಂದ್ಕೊಂಡ್ರಾ? ವಯಸ್ಸಾಗಿದೆ ವಸಿ ನಿಮಗೆ ಎಂದರು ಮೈಥಿಲಿ ಗಂಡನಿಗೆ ಗದರಿ. ನನಗೆ ವಯಸ್ಸಾಗಿದೆ, ನಿನಗೆ ಮಾತ್ರ 18 ಅಲ್ವಾ? ಆವಾಗಲೇ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿದ್ದವರು ಯಾರೋ ಎಂದರು ವಸಿಷ್ಠ ಮರಳಿ. ಅದು ಪಲ್ಯ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅಷ್ಟೆ ಎಂದರು ಮೈಥಿಲಿ ಮೆಲ್ಲಗೆ. ಸರಿ ಸರಿ ಆಯಿತು, ನೀನು ಹೋಗಿ ರೆಡಿಯಾಗಿ ಬಾ. ಹೇಗೆ ರೆಡಿಯಾಗಿ ಬರಬೇಕು ಅಂದರೆ ಮದುವೆ ಗಂಡು ಹೆಣ್ಣು ನಮ್ಮ ಮೊಮ್ಮಕ್ಕಳ ಅಂತ ಗೊಂದಲ ಪಡಬೇಕಲ್ಲ ಎಂದರು ಮಡದಿಯ ಬಳಸಿ. ಆಯಿತು ಬಿಡಿ, ಇಲ್ಲೆಲ್ಲ ತಬ್ಬಕ್ಕೆ ಬರಬೇಡಿ ಎಂದು ನಡೆದರು ಮೈಥಿಲಿ ತಯಾರಾಗಲು. ಗೊಂಬೆ, ಮಿಲನ ರೆಡಿನಾ ಎಂದು ಇಷ್ಟ ಬಂದಾಗ ಇಬ್ಬರು ಎದ್ದು ನಿಂತರು. ಗೊಂಬೆ ತಿಳಿ ನೀಲಿ ಬಾರ್ಡರ್ನ ಬಿಳಿಯ ರೇಷ್ಮೆ ಸೀರೆ ಉಟ್ಟಿದ್ರೆ, ಮಿಲನ ತಿಳಿ ಕೇಸರಿ ಬಣ್ಣದ ಬಾರ್ಡರ್ನ ಬಿಳಿಯ ರೇಷ್ಮೆ ಸೀರೆ ತೊಟ್ಟಿದ್ಲು. ಇಬ್ಬರಿಗೂ ಒಂದೇ ರೀತಿಯ ಒಡವೆಗಳು, ಎಲ್ಲದಕ್ಕೂ ಹೆಚ್ಚಾಗಿ ಮೊಗದಲ್ಲಿ ಮಂದಹಾಸ. ಪ್ರೀತಿಸುವವರ ಕೈ ಹಿಡಿಯುವ ಪುಣ್ಯ ಎಷ್ಟು ಜನಕ್ಕೆ ದೊರಕಿತು. ತುಂಬ ಮುದ್ದಾಗಿ ಕಾಣ್ತಿದ್ದಾರ, ನಂದೇ ದೃಷ್ಟಿಯಾಗುತ್ತೆ ಎಂದು ಇಬ್ಬರಿಗೂ ದೃಷ್ಟಿ ತೆಗೆದ್ರು. ಥ್ಯಾಂಕ್ ಯು ಅಮ್ಮ ಎಂದಳು ಮಿಲನ ತಟ್ಟನೆ. ಎಲ್ಲರನ್ನೂ ಪ್ರೀತಿಯಿಂದ ನೋಡುವ ಗುಣ ಅವಳದು. ಮೈಥಿಲಿ ಅವರಂತೆಯೇ. ನಿಮ್ಮನ್ನು ಹೀಗೆ ನನ್ನ ಮಗ ನೋಡಿದರೆ ಮುಗೀತು ಕತೆ ಎಂದಳು ನಿಧಿ ಬಾಗಿಲಿಗೆ ನಿಂತು. ನಾಚಿದರು ಇಬ್ಬರು. ವಿಶ್ ಸ್ವಲ್ಪ ತಾಳ್ಮೆ ವಹಿಸ್ತಾನೇನೋ, ಆದರೆ ವಿಶ್ರುತ್ತಿದ್ದಾನಲ್ಲ, ಮುಗೀತು ಮಿಲನನ ಕತೆ ಎಂದಾಗ ನಾಚಿ ಅವರ ತೋಳಲ್ಲಿ ಅಡಗಿದವಳು, ಅತ್ತೆ ಈಗಲಿಗೇನೇನೋ ಹೇಳಿ ಹೆದರಿಸ್ಬೇಡಿ ಎಂದಾಗ ನಗುವಿನ ಅಲೆ ಹರಡಿತು ಅಲ್ಲಿ. ಬನ್ನಿ, ಮುಹೂರ್ತಕ್ಕೆ ಸಮಯ ಆಗುತ್ತೆ ಎಂದು ಅವಸರಿಸಿ ನಡೆದರು ಅವರ ಜೊತೆಗೆ. ಇಬ್ಬರೂ ವಧುಗಳು ವಯ್ಯಾರದಿಂದ ನಡೆದು ಬರುವಾಗ ನೋಡುವವರ ಕಣ್ಣಿಗೆ ಹಬ್ಬ. ವರರಂತೂ ಅವರ ನೋಡಲು ಅವಣಿಸುತ್ತಿದ್ರು. ಆದರೆ ಬಿಡಬೇಕಲ್ಲ, ಪಕ್ಕದಲ್ಲಿದ್ದ ವೈಭವ್, ಋಷಭ್. ಸ್ವಾಮಿಗಳೇ, ಇನ್ನೂ 1 ತಿಂಗಳು ಪ್ರಸ್ತುತ ಮುಹೂರ್ತ ಇಲ್ಲ ಅಲ್ವಾ ಎಂದ ವೈಭವ್ ಮಗನ ನೋಡಿ. ಇಲ್ಲಪ್ಪ, ಇವತ್ತೇ ಚೆನ್ನಾಗಿದೆ ಎಂದರು ಪುರೋಹಿತರು. ಇಲ್ಲ ಸ್ವಾಮಿಗಳೇ, ನನ್ನ ಮಗನ ಜಾತಕದ ಪ್ರಕಾರ ಇನ್ನೂ 1 ತಿಂಗಳು ಅವನು ಹೆಂಡತಿಯಿಂದ ದೂರ ಇರಬೇಕಂತೆ ಎಂದ ನಗುತ್ತಾ. ಡ್ಯಾಡ್, ಮೊದಲು ಹೆಂಡತಿ ಆಗಲಿ ಇರಿ, ಆಮೇಲೆ ಅವಳ ಕರೆದುಕೊಂಡು 1 ತಿಂಗಳು ದೂರ ಹೋಗ್ತೀನಿ, ಆಮೇಲೆ ನೀವು ಮನೆಯಲ್ಲಿ ಅರೇಂಜ್ ಮಾಡುವಂತ್ರಿ ಎಂದಾಗ ಸ್ಟೇಜ್ ಮೇಲೆ ಇದ್ದವರೆಲ್ಲ ನಕ್ಕು ಬಿಟ್ಟರು ಅವನ ಮಾತಿಗೆ. ಮಿಲನ ಗೊಂಬೆ ನಡೆದು ಬಂದಾಗ ಇಬ್ಬರ ಮಧ್ಯೆ ಅಂತರ್ಪಟ ಹಿಡಿದರು. ಜೀರಿಗೆ ಬೆಲ್ಲ ಕೈಗೆ ಕೊಟ್ಟಾಗ ಬೇರೆಯವರು ಹೇಳುವ ಮೊದಲೇ ವಿಶ್ರುತ್ ಮೇಲೆ ಜೀರಿಗೆ ಹಾಕಿದ ಮಿಲನ, ನೀವು ವರಿ ಮಾಡಬೇಡಿ ಅತ್ತೆ, ಅವನನ್ನು ನಾನು ಕಂಟ್ರೋಲ್ ಮಾಡ್ತೀನಿ ಎಂದು ನಕ್ಕಳು ಅವನ ನೋಡಿ. ನಾಚಿಕೆನೇ ಇಲ್ವೇನೆ ನಿಂಗೆ ಎಂದ ವಿಶ್ರುತ್ ಅವಳ ಗದರಿ. ಗೊಂಬೆ ವಿಶ್ ಕಣ್ಣಲ್ಲೇ ಸಂದೇಶ ರವಾನಿಸುತ್ತಿದ್ರು ಆದಾಗಲೇ. ಗಟ್ಟಿಮೇಳ ಗಟ್ಟಿಮೇಳ ಎಂದಾಗ ಕೈಯಲ್ಲಿ ತಾಳಿ ಹಿಡಿದು ಎಲ್ಲರ ನೋಡಿದವ. ಕಟ್ಲಾ ಎಂದ ವಿಶ್ ಗೊಂಬೆಯ ಕೆನ್ನೆಗೆ ಮುತ್ತಿಟ್ಟು. ಅವಳು ಒಪ್ಪಿಗೆ ನೀಡಿದ್ಲು. ಕಟ್ಲೇನೆ ಬಜಾರಿ ಎಂದು ವಿಶ್ರುತ್ ಕೇಳಿದಾಗ ನಕ್ಕು ಅವನ ಕೆನ್ನೆಗೆ ಮುತ್ತಿಟ್ಟ ಮಿಲನ ಎಂದಾಗ ಇಬ್ಬರು ಒಟ್ಟಿಗೆ ತಾಳಿ ಕಟ್ಟಿ ಹಣೆಗೆ ಮುತ್ತಿಟ್ರು. ಶಾಸ್ತ್ರಗಳು ಒಂದೊಂದೇ ಮುಗಿದ ಮೇಲೆ ಅಜ್ಜಿ ತಾತ ಬನ್ನಿ ಇಲ್ಲಿ ಎಂದು ಇಬ್ಬರ ಕೈ ಹಿಡಿದು ಬಂದ ವಿಶ್ ಗೊಂಬೆ ಕೂರಿ ಚಿಕ್ಕದಾಗಿ ಪೂಜೆ ಇದೆ ಎಂದು ನಕ್ಕರು. ಅರಿವಾಯ್ತವರಿಗೆ ಇವರ ಆಟ. ನಿಮ್ಮ ಮಾಂಗಲ್ಯ ಬಿಚ್ಚಿ ಕೊಡಮ್ಮ, ಪೂಜೆ ಮಾಡಿ ಪುನಃ ಕಟ್ಟಿಸಿಕೊಳ್ಳುವಂತೆ ಎಂದಾಗ ಗಂಡನ ಕೈಯಲ್ಲಿ ಅರಿಶಿನ ದಾರ ಕಟ್ಟಿಸಿಕೊಂಡು ತಾಳಿ ಬಿಚ್ಚಿಕೊಟ್ಟರು ಮೈಥಿಲಿ. ನಿಮ್ಮ ದಾಂಪತ್ಯಕ್ಕೆ ಜೀವನಕ್ಕೆ 60 ವರ್ಷ ಅಪ್ಪ ಅಮ್ಮ, ನೀವು ನಮಗೆ ಸ್ಫೂರ್ತಿ ಎಂದ ವೈಭವ್ ತುಂಬು ಮನಸ್ಸಿನಿಂದ. ಇಬ್ಬರು ನಕ್ಕರಷ್ಟೆ. ಕಟ್ಟಪ್ಪ ಮಂಗಲ್ಯನ ಎಂದಾಗ ತಾಳಿ ಕೈಯಲ್ಲಿಡಿದು, ಈ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ ಹೆಂಡ್ತಿ, 5ನೇ ಬಾರಿ ತಾಳಿ ಕಟ್ತಿದ್ದೀನಿ ಎಂದು ನಕ್ಕು ಮಡದಿಗೆ ತಾಳಿ ಕಟ್ಟಿದ್ರು ವಸಿಷ್ಠ. ಮಕ್ಕಳು ಬರುವ ಮುನ್ನ 3 ಬಾರಿ, ಮಕ್ಕಳ ಮದುವೆಯಲ್ಲೊಮ್ಮೆ, ಮೊಮ್ಮಕ್ಕಳ ಮದುವೆಯಲ್ಲೊಮ್ಮೆ 5 ಬಾರಿ ತಾಳಿ ಕಟ್ಟಿ ತಮ್ಮ ಬಂಧವ ಗಟ್ಟಿ ಮಾಡಿಕೊಂಡ ವಸಿಷ್ಠ ಅವರು ನೆಮ್ಮದಿಯಿಂದ ತಮ್ಮ ಒಲವನ್ನೆಲ್ಲ ಸೇರಿಸಿ ಮುತ್ತಿಟ್ಟರು ಮಡದಿಗೆ. 5 ಅಲ್ಲ
500 ಬಾರಿ ಕಟ್ಟಿದ್ರು ನಾನು ಕೇಳೋದೊಂದೇ, ಎಷ್ಟು ಜನ್ಮ ಇದ್ರೂ ನೀವೇ ನನ್ನ ಗಂಡ ಆಗ್ಬೇಕಂತ ಎಂದಾಗ ಕಣ್ತುಂಬಿಕೊಂಡರೆಲ್ಲ ಅವರ ಪ್ರೀತಿಗೆ. ತುಂಬು ಕುಟುಂಬದ ದೊಡ್ಡದಾದ ಫೋಟೋ ಕ್ಲಿಕ್ಕಿಸಿದರು ಫೋಟೋಗ್ರಾಫರ್. ಅಂತಹ ಕುಟುಂಬ ಎಲ್ಲೂ ಕಾಣಸಿಗದೇನೋ. ಊಟ ಮಾಡೋಣ ನಡೀರಿ, ಮನೆ ತುಂಬಿಸಿಕೊಳ್ಳೋಕೆ ಟೈಮ್ ಆಗುತ್ತೆ ಎಂದಾಗ ಎಲ್ಲ ಮುಗಿಸಿ ನಡೆದ್ರು. ಗೊಂಬೆ ಜೊತೆ ಇಷ್ಟ ಋಷಭ್ ನಡೆದ್ರೆ ನಿಧಿ, ವೈಭವ್ ಮಿಲನನ ಜೊತೆ ಮನೆ ತುಂಬಿಸಿಕೊಂಡ್ರು. ತಾವು ಕಾಲಿಟ್ಟ ಮನೆಯಲ್ಲಿ ಕೇವಲ ಸಿರಿ ಸಂತೋಷ ಇರಲಿ ಎಂದು ಬೇಡಿಕೊಂಡು ಮನೆ ತುಂಬಿದರು ಗೊಂಬೆ ಮಿಲನ. ಅಂದು ರಾತ್ರಿ ಒಳ್ಳೆ ಮುಹೂರ್ತ ಇದ್ದಿದ್ದರಿಂದ ಇಬ್ಬರು ಪ್ರಸ್ತಾಪವನ್ನು ಅರೇಂಜ್ ಮಾಡಿದ್ರು. ವಿಷ್ಣ ಕೋಣೆಯನ್ನು ತಯಾರು ಮಾಡಿದ ಋಷಭ್ ಮಗನಿಗೆ ಒಂದಷ್ಟು ಮಾತು ಹೇಳಿ ಬಂದರೆ ತನ್ನ ಸೊಸೆಗೆ ಬುದ್ಧಿ ಹೇಳಿ ಮಗನ ಕೋಣೆಗೆ ಬಿಟ್ಟಳು ಇಷ್ಟ. ನಾನಂತೂ ಫುಲ್ ಖುಷ್ ಋಷಿ, ಗೊಂಬೆ ಕೊನೆಗೂ ನನ್ನ ಸೊಸೆ ಆದ್ಲು ಎಂದ ಇಷ್ಟಳ ತಬ್ಬಿ. ನಿನ್ನ ಖುಷಿನೇ ನನ್ನ ಖುಷಿ ಕಣ ಎಂದ ಋಷಭ್. ಇಬ್ಬರ ಪ್ರೀತಿಯೂ ಹಾಗೆಯೇ ಇದೆ. ಬಾ ಗೊಂಬೆ, ಅಲ್ಲೇ ಯಾಕೆ ನಿಂತೆ ಎಂದ ವಿಶ್ ಬಾಗಿಲಲ್ಲೇ ನಿಂತಿದ್ದವಳ ನೋಡಿ. ಭಯಾನ ಎಂದ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು. ಸ್ವಲ್ಪ ಎಂದಳು ತಲೆ ತಗ್ಗಿಸಿಯ. ಹುಟ್ಟಿನಿಂದ ಪ್ರೀತಿ ಮಾಡಿದರೂ ಒಮ್ಮೆಯೂ ಮುತ್ತಿಗಿಂತ ಮುಂದೆ ಹೋಗಿಲ್ಲ ಇಬ್ಬರು. ಸಂಗಾತಿಗಳಾಗಿದ್ದವರು ಮಡದಿಯಾಗಿ ಮನೆ ತುಂಬಿದಾಗ ಅವನಲ್ಲೂ ಚೂರು ಅಳುಕು ಇದ್ದೇ ಇದೆ. ನಾನೇನು ಬೇರೆಯವನಲ್ಲ ಎಂದವ ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ. ನೀನು ನನ್ನ ಜೀವನಕ್ಕೆ ಬಂದಿದ್ದ ಖುಷಿ ಸಾಕು ನನಗೆ. ಹುಟ್ಟಿದಾಗಿನಿಂದ ಅಮ್ಮ ನೀನೇ ನನ್ನ ಹೆಂಡತಿ ಅಂದಾಗ ಫಿಕ್ಸ್ ಆದವ. ಇಂದಿಗೂ ಆ ಜಾಗದಲ್ಲಿ ಬೇರೆಯವರನ್ನು ಊಹಿಸೋಕ್ಕೂ ಅಸಾಧ್ಯ. 3 ವರ್ಷ ನಿನ್ನಿಂದ ದೂರ ಆಗಬಾರ್ದಿತ್ತು. ಬಟ್ ನನ್ನ ಹುಚ್ಚುತನ ಅದನ್ನು ಸಹಿಸಿ ಮತ್ತೆ ನನ್ನ ಒಪ್ಪಿದೀಯಾ. ಥ್ಯಾಂಕ್ ಯು ಎಂದು ನಕ್ಕವ ಅವಳ ಕೈಗೆ ಮುತ್ತಿಟ್ಟ. ಥ್ಯಾಂಕ್ ಯು ವಿಶ್, ನನ್ನ ಪ್ರೀತಿ ಅರ್ಥ ಮಾಡಿಕೊಂಡು ಅಷ್ಟು ದೂರ ಇದ್ದರೂ ಯಾರನ್ನು ಒಪ್ಪದೆ ನನ್ನ ಬಳಿ ಬಂದಿದ್ದಕ್ಕೆ ಎಂದವಳು ಅವನ ಕೆನ್ನೆಗೆ ಮುತ್ತಿಟ್ಟಳು. ಮತ್ತೆ ಒಪ್ಪಿಗೆನಾ ಎಂದು ಹುಬ್ಬು ಸಂಕುಚಿಸಿ ನಾಚಿ ಒಪ್ಪಿದವಳ ನವಿರಾಗಿ ಬಳಸಿದವ. ವ್ಯೂ ಗೊಂಬೆ ಎಂದು ಅವಳ ಹಣೆಯಿಂದ ಲೆಕ್ಕ ಶುರು ಮಾಡಿದ. ಒಬ್ಬರಿಗೆ ಒಬ್ಬರು ಅರ್ಪಿಸಿಕೊಂಡು ಜೀವನ ಶುರು ಮಾಡಿದ್ರು ಗೊಂಬೆ ವಿಶ್. ಗೊಂಬೆಯಂಥ ಹುಡುಗಿಯನ್ನ ನಾಜುಕಾಗಿ ಮುದ್ದಾಡಿದವ ಅವಳ ನಡುವ ಅಪ್ಪಿ ಮಲಗಿದ ಮುದ್ದು ಮಗುವಿನಂತೆ. ಅವನ ಈ ಪ್ರೀತಿಯ ಹೊಸ ರೀತಿಯ ಇಷ್ಟಪಟ್ಟವಳು ಅವನ ನೆತ್ತಿಗೊಂದು ಮುತ್ತಿಟ್ಟು ಕಣ್ಮುಚ್ಚಿದ್ಲು ಮೆಲ್ಲಗೆ. ಇತ್ತ ಮಿಲನಾಳ ಮಗನ ಕೋಣೆಗೆ ಕಳುಹಿಸಿದ್ಲು ನಿಧಿ. ನಿಧಿ, ನಮ್ಮ ಮಕ್ಕಳಿಗೆ ಮದುವೆ ಆಗೋಯ್ತು ಕಣೆ ಎಂದ ವೈಭವ್ ಮಡದಿಯ ತಬ್ಬಿ. ಹೌದು ರೀ, ಎಷ್ಟು ಬೇಗ ಓಡುತ್ತೆ ಅಲ್ವಾ ಸಮಯ. ಮೊನ್ನೆ ಇನ್ನು ನಾನು ನಿಮಗೆ, ನೀವು ನನಗೆ ಸಿಕ್ಕ ಹಾಗಿದೆ ಎಂದು ಗಂಡನ ತೋಳಿಗೆ ಒರಗಿದವಳ ನೋಡಿ. ಮೊನ್ನೆ ಅಲ್ಲ ಕಣೆ, ಇವತ್ತು ಹೊಸದಾಗಿ ಕಾಣ್ತಿದೀಯಾ ಎಂದು ನಕ್ಕವ ಅವಳ ಆವರಿಸಿದ್ದ. ಕೋಣೆಗೆ ಕಾಲಿಟ್ಟೊಡನೆ ಹಾಲಿನ ಲೋಟವ ಟೇಬಲ್ ಮೇಲೆ ಇಟ್ಟು ವಿಶ್ರುತ್ ಮೇಲೆ ಮುಗಿಬಿದ್ದಳು ಮಿಲನ. ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನನಗೆ ಎಂದು ಅವನ ಕೊರನಪ್ಪಿದವಳ ನೋಡಿದವ. ನಾಚಿಕೆನೇ ಇಲ್ಲ ಕಣೆ ನನಗೆ, ಇವತ್ತು ನಮ್ಮ ಫಸ್ಟ್ ನೈಟ್ ಎಂದ ಅವಳ ನಡು ಬಳಸಿ. ಅದಕ್ಕೆ ನಾಚ್ಕೋಬೇಕಾ ಎಂದಾಗ ಹಣೆ ಚುಚ್ಚಿಕೊಂಡವ. ಇವತ್ತು ಏನಾಗುತ್ತೆ ಗೊತ್ತಾ ಎಂದಾಗ ನಿಧಾನಕ್ಕೆ ನಾಲಿಗೆ ಕಚ್ಚಿಕೊಂಡವಳು. ಅದು ನೀನು ನನಗೆ ಸಿಕ್ಕೆ ಅನ್ನೋ ಉತ್ಸಾಹದಲ್ಲಿ ಎಂದಾಗ ನಕ್ಕವ. ಏನಾಗೋದಿಲ್ಲ ಬಿಡು, ನಾನೇ ಅಲ್ವಾ ಎಂದು ಅವಳ ಕೊರಳಲ್ಲಿ ಮುಖ ಇಟ್ಟವ. ಎಲ್ಲಿಂದ ಶುರು ಮಾಡಲಿ ಎಂದ ಮಾದಕವಾಗಿ. ನಾನೇ ನಿನ್ನವಳು ಕಣೋ, ನಿನ್ನಿಷ್ಟ ಎಂದಾಗ ನಕ್ಕವ ಅವಳನ್ನು ಹೂವಂತ ಹೊತ್ತು ಮಂಚದಲ್ಲಿ ಮಲಗಿಸಿದವ. ನನ್ನ ಜೀವನದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಂದು ಅವಳ ಹಣೆಗೆ ಮುತ್ತಿಟ್ಟು ಮೀ ಟು ಆ್ಯಂಡ್ ಲವ್ ಯು ಎಂದು ಅವನ ಹಣೆಗೆ ಮುತ್ತಿಟ್ಟಳು. ಅವನೊಂದು ಕಾರಣ ನೀಡಿ ಅವಳ ಮುದ್ದಿಸಿದರೆ ಕಾರಣವೇ ಇಲ್ಲದೆ ಅವನ ಮುದ್ದಿಸಿದ್ಲು ಮಿಲನ. ಅವನ ಪ್ರತಿ ಮುತ್ತಿಗೂ ಮುತ್ತಿ ನೀಡಿ ಲೆಕ್ಕ ಮುಗಿಸಿದ್ರು. ಅವ ಬಡ್ಡಿಯಾಗಿ ಮತ್ತೆ ಕೇಳುತ್ತಿದ್ದ. ಅವಳ ಸುಕೋಮಲ ದೇಹವ ನಯವಾಗಿ ಮುದ್ದಿಸಿ ಪ್ರಯಾಣ ಮುಗಿಸಿದವ. ಲವ್ ಯು ಟು ಎಂದ ಅವಳೆದೆಯ ಮೇಲೆ ತನ್ನ ತಲೆಯನ್ನು ಇರಿಸಿ. ಲವ್ ಯು ಮೋರ್ ಎಂದು ನಕ್ಕು ಕಣ್ಮುಚ್ಚಿದ್ಲು ಮಿಲನ. ಅವಳ ಕೈ ಅವನ ತಲೆ ಕೂದಲಲ್ಲೇ ಆಡುತ್ತಿತ್ತು. ರಾತ್ರಿ ಎಲ್ಲ ಮುಗಿದ ಮೇಲೆ ಕೋಣೆಗೆ ಬಂದರು ವಸಿಷ್ಠ ಮೈಥಿಲಿ. ಅದೇ ಕೋಣೆ, ಅವರಿಬ್ಬರು 60 ವರ್ಷ ಸಂಸಾರ ಸಾಗಿಸಿದ ಕೋಣೆ. ಮೊದಮೊದಲು ಅವರಿಬ್ಬರ ಜಗಳವನ್ನೇ ಕಣ್ತುಂಬಿಕೊಂಡಿದ್ದ ಗೋಡೆಗಳು ನಂತರ ಅವರ ಪ್ರೀತಿಯನ್ನಷ್ಟೇ ನೋಡಿದ್ವು. ಹೆಂಡತಿ, ಸೀರೆ ಬದಲಿಸಬೇಡ ಬಾ, ಇದರಲ್ಲೇ ತುಂಬ ಮುದ್ದಾಗಿ ಕಾಣ್ತಿದೆಯಾ ಎಂದು ವಸಿಷ್ಠ ಅವರು ಹೇಳಿದಾಗ ತುಸು ನಾಚಿ ಅವರ ಬಳಿ ಬಂದರು ಮೈಥಿಲಿ. ಇಷ್ಟು ವರ್ಷ ಆದರೂ ನಿನ್ನ ನಾಚಿಕೆ ಕಡಿಮೆ ಆಗಿಲ್ಲ ನೋಡು, ನನ್ನ ಕೋಪ ಕಡಿಮೆ ಆಗಿದೆ ಅಷ್ಟೆ ಎಂದು ನಕ್ಕು ಮಡದಿಯ ಕೈ ಹಿಡಿದವರು. ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಕುಳಿತು ಬರೋಣವಾ ಎಂದರು ಕಣ್ಣಲ್ಲೇ ಒಪ್ಪಿಗೆ ಕೇಳಿ. ಬನ್ನಿ ವಸಿ, ಇರಿ ಶಾಲ್ ತಗೋತೀನಿ, ಚಳಿ ಇದೆ ಎಂದು ಕಬೋರ್ಡಲ್ಲಿದ್ದ ಇಬ್ಬರ ಇಷ್ಟದ ಶಾಲ್ ತೆಗೆದುಕೊಂಡು ಬಂದರು. ಬಾಲ್ಕನಿಯ ತೂಗು ಉಯ್ಯಾಲೆಯ ಮೇಲೆ ಕುಳಿತರು ಇಬ್ಬರು. ಅದೇಕೋ ಮಾತಿಗಿಂತ ಮೌನವೇ ಅತಿ ಮಧುರ ಎನಿಸಿತು ಇಬ್ಬರಿಗೂ.
ಒಬ್ಬರ ಕೈಯಲ್ಲಿ ಒಬ್ಬರ ಕೈ ಬೆಸೆದು ಹಾಗೆ ಕುಳಿತು ಬಿಟ್ಟರು ಆಕಾಶವ ನೋಡುತ್ತಾ. ಅಲ್ಲಿ ಮೌನ ಮಾತನಾಡುತ್ತಿತ್ತು. ವಸಿ ಅವರ ಭುಜದ ಮೇಲೆ ತಲೆ ಇಟ್ಟ ಮೈಥಿಲಿ ನೆಮ್ಮದಿಯ ಉಸಿರು ಬಿಡುತ್ತಿದ್ರೆ ವಸಿಷ್ಠ ಅವರು ಉಸಿರಾಡುವ ಪ್ರತಿ ಉಸಿರಿನಲ್ಲೂ ಮಡದಿಯ ಮೇಲಿನ ಪ್ರೀತಿಯ ತೋರುತ್ತಿದ್ರು. ಆ ಮೌನವು ಹಿತವಾಗಿತ್ತು. ಹೆಂಡ್ತಿ, ನಾವು ಮದುವೆಯಾಗಿ 60 ವರ್ಷ ಆಗೋಯ್ತು. ನನಗೆ ನಂಬೋಕ್ಕಾಗ್ತಿಲ್ಲ. ನನ್ನ ಜೀವನಕ್ಕೆ ನೀನು ಬರದೇ ಇದ್ದಿದ್ರೆ ಈ 60 ವರ್ಷನ ನೆನೆಯೋಕ್ಕೂ ಆಗಲ್ಲ ಕಣೆ. ಅಷ್ಟೊಂದು ಉಡಾಲ ಆಗಿದ್ದವ ಇಂದು ಸೂಪರ್ ತಾತ, ಮೊಮ್ಮಕ್ಕಳು, ಮಕ್ಕಳು ಅಂತ ತುಂಬ ದೊಡ್ಡ ಜೀವನ ನೋಡಿಬಿಟ್ಟೆ ಎಂದರು ವಸಿಷ್ಠ ಮಡದಿಯ ನಡುವ ತಬ್ಬಿ. ಹೌದು ವಸಿ, ನನ್ನ ಆಯ್ಕೆ ನೀವಾಗದೇ ಇದ್ದಿದ್ರೆ ನನ್ನ ಜೀವನ ಸಹ ಏನಾಗ್ತಿತ್ತು ಅಂತ ನೆನೆಯೋಕ್ಕಾಗ್ತಿಲ್ಲ ವಸಿ. ಎಷ್ಟು ಬೇಗ ದಿನಗಳು ಓಡಿತು ಅಲ್ವಾ. ಮಗಳು, ಮಗ, ಮಕ್ಕಳ ಮದುವೆ, ಮೊಮ್ಮಕ್ಕಳು, ಇಂದು ಮೊಮ್ಮಕ್ಕಳ ಮದುವೆನೂ ಆಗೋಯ್ತು ಎಂದವರು ಅವರ ಮಡಿಲಲ್ಲಿ ಮಲಗಿ, ನನಗಿರೋದು ಒಂದೇ ಆಸೆ ಈಗ, ಮುತ್ತೈದೆಯಾಗಿ ನಿಮ್ಮ ಮಡಿಲಲ್ಲಿ ಕೊನೆ ಉಸಿರು ಎಳಿಬೇಕು ಎಂದರು ನಗುತ್ತಾ. ಅವರ ಆ ಮಾತನ್ನು ಎಂದಿಗೂ ಸಹಿಸರು ವಸಿಷ್ಠ. ಹೆಂಡತಿ, ಹಾಗೆಲ್ಲ ಮಾತಾಡಬೇಡ ಎಂದು ಅವರ ಕೈ ಮೇಲಿನ ಹಿಡಿತ ಬಿಗಿ ಮಾಡಿದವರೇ, 1 ದಿನ ಆಗಲಿ 1 ವರ್ಷ ಆಗಲಿ ನೀನಿರದೆ ನನಗೆ ಇರೋಕ್ಕಾಗೋದಿಲ್ಲ. ಹೋಗೋದಾದರೆ ಇಬ್ಬರು ಒಟ್ಟಿಗೆ ಹೋಗೋಣ, ಬಾಳೋದಾದರೆ ಒಟ್ಟಿಗೆ. ಮಗಳಿಗೆ ಮಗನಿಗೆ ಕುಟುಂಬ ಇದೆ, ಎಲ್ಲ ಅವರವರ ಜೀವನ ನೋಡ್ಕೋತಾರೆ. ಹೋಗೋ ಸಮಯ ಬಂದಾಗ ಹೋಗೋಣ ಎಂದರು ತಾವು ಚಂದ್ರನ ನೋಡುತ್ತಾ. ಯಮರಾಯ ಬಂದು ಕೇಳಿದಾಗ ಆ ವಿಷಯ ಮಾತಾಡೋಣ ಬಿಡಿ. ಮತ್ತು ಮುಂದಿನ ಜೀವನ ಹೇಗೋ ಆಗುತ್ತೆ. ಹೇಗೋ 60 ವರ್ಷ ಆಗೋಯ್ತು. ಹಾಗೆ ನಿಮ್ಮ ಸೆಂಚುರಿ ನೋಡೋ ಆಸೆ ನನಗೆ. ನಿಮ್ಮ 60ನೇ ವರ್ಷದ ಬರ್ತ್ಡೇ ಮಕ್ಕಳು ಸಂಭ್ರಮದಿಂದ ಮಾಡಿದರು. ಈಗ 100ನೇ ಹುಟ್ಟಿದ ದಿನವನ್ನು ಅದೇಗೆ ಮಾಡ್ತಾರೋ. ನೀವಂದರೆ ಹುಚ್ಚು ಪ್ರೀತಿ ವಸಿ ಎಲ್ಲರಿಗೂ ಎಂದರು ಮೈಥಿಲಿ. ಎಲ್ಲರೂ ವಸಿಷ್ಠ ಅವರನ್ನು ಇಷ್ಟಪಡುವ ಪರಿಯ ನೆನೆದು. ಎಲ್ಲರಿಗೂ ನಾನಂದರೆ ಇಷ್ಟ, ಆದರೆ ನನಗೆ ಎಂದಿಗೂ ನೀನೇ ಜೀವನ. ನೀನಿರದೇ ಇದ್ದಿದ್ರೆ ಈ ವಸಿಷ್ಠ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ವಸು ಒಬ್ಬಳು ಮಾತ್ರ ನನ್ನ ಪ್ರೀತಿ ಮಾಡೋಳು ಎಂದರು ತನ್ನ ಅಜ್ಜಿಯ ನೆನೆದು. ನಿಮ್ಮನ್ನು ಬಿಟ್ಟಿರಲಾಗದೆ ವಸು ಅಜ್ಜಿನೇ ವಯಸ್ಸಿರಿಯಾಗಿ ನಿಮ್ಮ ಪ್ರೀತಿ ಪಡೆಯೋಕೆ ಬಂದಿದ್ದಾರೆ ಬಿಡಿ ವಸಿ, ಯೋಚನೆ ಮಾಡಬೇಡಿ. ಹಾಗೆ ನನ್ನಪ್ಪ ಸಹ ನನ್ನ ಬಿಟ್ಟಿರಲಾರ್ದೆ ವಿಷ್ಣು ರೂಪದಲ್ಲಿ ಬಂದಿದ್ದಾರೆ. ನಮಗೂ ವಯಸ್ಸಾಯಿತು. ನಾವು ಯಾವ ರೂಪದಲ್ಲಿ ಇದೇ ಮನೆ ಸೇರ್ತೀವೋ. ನನಗೊಂದು ಆಸೆ ವಸಿ, ಅಲ್ಲ ದುರಾಸೆ. ಮುಂದಿನ ಜನ್ಮ ಅಂತಿದ್ರೆ ನೀವು ಯಾರ ಮನೆಯಲ್ಲಿ ಹುಟ್ಟಿದ್ರೂ ನಾನು ಮತ್ತೆ ಹುಟ್ಟಿ ನಿಮಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ಎಂದರು ಗಂಡನ ಕೆನ್ನೆ ಹಿಂಡಿ. ಕೊಡುವಂತೆ ಬಿಡು, ನೀನು ನನ್ನ ಕೈಗೆ ಸಿಗದೆ ಹೋದರೂ ಬಿಡೋರು ಯಾರು. ಈ ಮುದ್ದು ಹೆಂಡ್ತಿನ ಮೊದಲಿನಿಂದ ಗಾಡಿ ಬೇಡಿ ಪ್ರೀತಿ ಮಾಡ್ತೀನಿ ಎಂದು ಭಾಗಿ ಮಡದಿಯ ಕೆನ್ನೆಗೆ ಮುತ್ತಿಟ್ರು ವಸಿಷ್ಠ. ಸಾಕು, ಚಳಿ ಆಗ್ತಿದೆ, ನಡೀರಿ ಒಳಗೆ ಹೋಗೋಣ ಎಂದರು ಮೈಥಿಲಿ ಗಾಳಿ ತಣ್ಣಗೆ ಬೀಸುವಾಗ. ಜೀವನ ಪೂರ್ತಿ ಹೀಗೆ ನಿನ್ನ ಕೈ ಹಿಡಿದು ಬದುಕುವ ಆಸೆ ಕಣ ನನಗೆ ಎಂದು ನಕ್ಕವರು ಅವರನ್ನು ತೋಳಲ್ಲಿ ಹೊತ್ತುಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ, 100 ಜನ್ಮ ಆದರೂ ಸರಿ ನನಗೆ ಈ ಬೇತಾಳನೇ ಬೇಕು ಎಂದು ಹೇಳಿ ಅವರನ್ನು ತಮ್ಮ ಎದೆಯ ಮೇಲೆ ಮಲಗಿಸಿಕೊಂಡರು ವಸಿಷ್ಠ. ಐ ಲವ್ ಯು ಜಾಸ್ತಿ ವಸಿ ಎಂದರು ಮೈಥಿಲಿ ಅವರ ಎದೆಗೆ ಮುತ್ತಿಟ್ಟು. ಅದನ್ನು ಮರಳಿ ಅವರ ನೆತ್ತಿಗೆ ಕೊಟ್ಟ ವಸಿಷ್ಠ ಅವರು ಲವ್ ಯು ತುಂಬ ಎಂದರು ನಗುತ್ತಲೇ. ಅವರ ಪ್ರೀತಿ ಅಂದಿಗೂ ಇಂದಿಗೂ ಎಂದಿಗೂ ಒಂದೇ, ನಿರಂತರ ಪ್ರೀತಿಯವರದು, ಎಂದಿಗೂ ಮಾಸದು ಬತ್ತದು. ಕೋಪವನ್ನೇ ಉಸಿರಾಡುತ್ತಿದ್ದ ವಸಿಷ್ಠ ಅವರ ಜೀವನಕ್ಕೆ ತಂಗಾಳಿಯಂತೆ ಸುಳಿದರು ಮೈಥಿಲಿ. ಅವರ ಬಂಧವನ್ನು ಬೆಸೆದಿದ್ದು ಮಾಂಗಲ್ಯ, ಆದರೆ ಅವರ ಪ್ರೀತಿಯನ್ನು ಗಟ್ಟಿ ಮಾಡಿದ್ದು ನಂಬಿಕೆ, ಪರಸ್ಪರ ಹೊಂದಾಣಿಕೆ. ಎಂತಹ ಸಂದರ್ಭದಲ್ಲೂ ಗಂಡನನ್ನು ಬಿಟ್ಟು ಕೊಡದೆ ಅವರ ಸರಿಯನ್ನು ಪ್ರೋತ್ಸಾಹಿಸಿ ತಪ್ಪನ್ನು ದಂಡಿಸಿ ಅವರನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿದ ಮೈಥಿಲಿ ಅವರ ಜೊತೆಗೆ ವಸಿಷ್ಠ ಅವರ ಕೋಪವನ್ನು ಸಹಿಸಿಕೊಂಡು ತಮ್ಮ ಬದುಕನ್ನು ಹಸನು ಮಾಡಿಕೊಂಡ್ರು. ಜೀವನವನ್ನು ಜೀವಿಸಿದರು. ಒಂದು ಮಾಂಗಲ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಪ್ರೀತಿಯನ್ನು ಹುಟ್ಟಾಕುವ ಮಂತ್ರವಿದೆ, ಆದರೆ ಅದನ್ನು ಪ್ರೀತಿಯಿಂದ ಕಂಡುಕೊಳ್ಳಬೇಕಷ್ಟೆ. ನಮ್ಮವರ ತಪ್ಪನ್ನು ನಗುತ್ತಾ ತಿದ್ದಬೇಕು ಎಂದು ತೋರಿಸಿಕೊಟ್ಟರು ಮೈಥಿಲಿ. ವಸಿಷ್ಠ ಅವರಿಗೆ ಉಸಿರಾಟವೇ ಮೈಥಿಲಿ ಅವರ ಹೃದಯ ಬಡಿತ ವಸಿಷ್ಠ. ಅವರ ಪ್ರೀತಿ ಎಂದಿಗೂ ನಿರಂತರ ಅಜರಾಮರ. ಶುಭಂ. ಇಂದಿಗೆ ನಿಮ್ಮ ಮೈಥಿಲಿ ವಸಿಷ್ಠ ಅವರ ಕತೆ ಮುಕ್ತಾಯವಾಗಿದೆ. ಅವರ ಮೊಮ್ಮಕ್ಕಳ ಸಮೇತ ಜೀವನ ಸಂತೃಪ್ತಿಯಾಗಿದೆ. ಯಾರಿಗಾದರೂ ಅಸಮಾಧಾನವಿದ್ದಲ್ಲಿ ಕ್ಷಮಿಸಿ. ನಿಮ್ಮ ಪ್ರೀತಿಯ ವಸಿಷ್ಠನಿಗೆ ಮತ್ತು ಮುದ್ದು ಮೈಥಿಲಿಗೆ ವಿದಾಯ ಹೇಳಿ. ಏನೆಂದು ಅವರು ಬರೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಸ್ಮೃತಿಪಟದಲ್ಲಿ ಮೈಥಿಲಿ ವಸಿಷ್ಠ ಅನ್ನೋ ಪಾತ್ರಗಳು ಸದಾ ಹಸಿರಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ನನ್ನನ್ನು ಪ್ರೋತ್ಸಾಹಿಸ್ಬೋದು. ಕತೆ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ ಹಾಕೋದು ಮರಿಬೇಡಿ. ಇವತ್ತು ವಸಿಷ್ಠ ಅವರ ಲಾಸ್ಟ್ ಎಪಿಸೋಡ್ ಅಲ್ವಾ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಇಲ್ಲಿವರೆಗೂ ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.